ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಂದಗೋಕುಲ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ನಂದಗೋಕುಲದಲ್ಲಿ ಹಿರಿಸೊಸೆ, ಎಲ್ಲರಿಗಿಂತ ಹಿರಿಸೊಸೆ ಪ್ರಿಯಾ ಮೋಸ ಮಾಡಿದ್ದಾಳೆ ಅಂತೇಳ್ಬಿಟ್ಟು ಅವ್ರ ಮಾವಂಗೆ ನಂದನಿಗೆ ತುಂಬ ಕೋಪ ಬಂದಿದೆ ಅವಳ ಮೇಲೆ. ಆ ವಿಷಯನ ಹೇಳಿದವನು ಗಂಡ, ಪ್ರಿಯ ಗಂಡನೇ ಹೇಳಿರ್ತಾನೆ. ಹಂಗಾಗ್ಬಿಟ್ಟು ಇವರು ಹನಿಮೂನ್ ಕಳಿಸಿರ್ತಾರೆ. ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಒಂದು 5,000 ಆಗುತ್ತೆ ಅಂತ ಸುಳ್ಳು ಹೇಳಿ ಹೋಗಿರ್ತಾಳೆ. ಅಲ್ಲಿ ಹೋದರೆ ಒಂದು ಹೋಟೆಲ್ ರೂಮಿಗೇ 30,000 ರೂಪಾಯಿ, 25,000 - 30,000 ರೂಪಾಯಿ ಅಂತ ಆಯಿತು. ಹಂಗಾಗ್ಬಿಟ್ಟು ಆವಾಗ ದುಡ್ಡಿಲ್ದಲೆ ಅಲ್ಲಿಂದ ರೂಮ್ ಮಾಡ್ಕೊಂಡು ಹೋಗಿದ್ದಾರೆ, ದುಡ್ಡಿಲ್ಲ. ಆವಾಗ ಮೈದುಂದಿರಿಗೆ ಇಬ್ಬರಿಗೂ ಫೋನ್ ಮಾಡಿ ಅವ್ರ ಹತ್ರ ದುಡ್ಡು ಹಾಕಿಸ್ಕೊಂಡಿದ್ದಾಳೆ. ದುಡ್ಡು ಹಾಕಿಸ್ಕೊಂಡು ಹನಿಮೂನ್ ಮುಗಿಸ್ಕೊಂಡು ಬಂದಿದ್ದಾಳೆ. ಆದರೆ ಇಲ್ಲಿ ವಿಷಯ ಅವಾಗ ಬಂದಾಗಿಂದನೂ ಒಬ್ರಿಗೂ ಹೇಳೇ ಇಲ್ಲ. 10,000 ರೂಪಾಯಿ ಅಂಗಡೀಲಿ ಶಾರ್ಟೇಜ್ ಬಂದಿದೆ. ಆ ದುಡ್ಡು ಎಲ್ಲೋಯ್ತು ಅಂತ ಕೇಳಿದ್ರೆ ವಲ್ಲಭ ತಗೊಂಡಿದ್ದಾನೆ ಅಂತ ಆಗಿರುತ್ತೆ. ಆಮೇಲೆ ಅವರಪ್ಪ ಅದಕ್ಕೆ ಚೀಮಾರಿ ಹಾಕಿ ಬೈದು ಅಂದು ಎಲ್ಲ ಮಾಡಿರ್ತಾನೆ. ಆದರೆ ವಲ್ಲಭ ಅವನಿಗೆ ಖರ್ಚಿಗೆ ಅಂತ ತೊಗೊಂಡಿರಲ್ಲ, ಅದೇ ಅಣ್ಣನಿಗೆ ಕೊಡಲಿಕ್ಕೆ ಅಂತ ತೊಗೊಂಡಿರ್ತಾನೆ. ಹಾಗಾಗ್ಬಿಟ್ಟು ಎಷ್ಟೇ ಬೈದ್ರೂ ಅವನು ಬೇಜಾರು ಮಾಡ್ಕೊಂಡಿರ್ತಾನೆ. ಅವನ ಹೆಂಡ್ತಿಗೂ ಸಹ ಐಶ್ವರ್ಯಂಗೂ ಬೇಜಾರಾಗಿರುತ್ತೆ ಈ ವಿಷಯವಾಗಿ. ಏನಕ್ಕೆ ತಗೊಂಡೆ ವಲ್ಲಭ ದುಡ್ಡು ಅಂತ ಕೇಳ್ತಾಳೆ. ಅದೆಲ್ಲ ನಿನಗೆ ಯಾಕೆ, ಸುಮ್ಮನೆ ಇರು ಅಂತಾನೆ. ನಂದಂಗೆ ಏನಪ್ಪ ಅಂತ ಅಂದರೆ ಅವನು ಮರ್ಯಾದೆಯಾಗಿ ಇರಬೇಕು, ಸಾಲ ಗೀಲ ಅಂತ ತಗೋಬಾರ್ದು, ಏನು ಇರೋವಷ್ಟರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇವನ ರೂಲ್ಸ್ ಆಗಿರುತ್ತೆ, ನಂದನ್ ರೂಲ್ಸು. ಮನೇಲಿ ಯಾರೂ ಸುಳ್ಳು ಹೇಳ್ಬಾರ್ದು, ಅವನಿಗೆ ಕರೆಕ್ಟಾಗಿರಬೇಕು. ಹಾಗಾಗಿ ಅವರು ನಂದಗೋಕುಲ ಥರನೇ ಇರಬೇಕು ಅನ್ನೋದು ಅವನದು ರೂಲ್ಸ್ ಆಗಿರುತ್ತೆ. ಇದರಲ್ಲಿ ಇವರೆಲ್ಲ ಸುಳ್ಳು ಹೇಳಿ ಸಿಗಾಕೊಂಡಿರೋದು ಅವನಿಗೆ ತಡ್ಕೊಳ್ನಾರ್ದಂಥ ಒಂಥರ ಹಿಂಸೆ ಆಗ್ಬಿಟ್ಟಿದೆ. ಹಂಗಾಗ್ಬಿಟ್ಟು ಗಂಡ ಹೇಳ್ತಾನೆ ಫಸ್ಟು, ಹಿಂಗೆ ದುಡ್ಡು ಶಾರ್ಟೇಜ್ ಆಯ್ತಪ್ಪ, ಹಿಂಗೆ ತಮ್ಮದಿರ ಹತ್ರ ಇಬ್ಬರ ಹತ್ರನೂ ಹಾಕಿಸ್ಕೊಂಡು ಪ್ರಿಯಾ ಹಾಕಿಸ್ಕೊಂಡ್ಲು ದುಡ್ಡು. ಇಲ್ಲಿ ಹೋಟೆಲಿಗೆ ಕಡಿಮೆ ಅಂತ ಹೋದರೆ ಅಲ್ಲಿ 25,000 ಆಯಿತು ಹೋಟೆಲ್ದು. ಹಂಗಾಗ್ಬಿಟ್ಟು ದುಡ್ಡು ಶಾರ್ಟೇಜ್ ಆಯ್ತಪ್ಪ ಅಂತ ಹೇಳ್ತಾನೆ. ಆವಾಗ ಪ್ರಿಯಾ ನಿಜನಾ ಅಂತ ಕೇಳಿದಾಗ ಅವಳು ಹೌದು ಮಾವ ನಿಜ, ಶಾರ್ಟೇಜ್ ಆಯಿತು, ಹಿಂಗೆ ಸಾಕಾಗಲಿಲ್ಲ ದುಡ್ಡು ಅಂತ ಹೇಳ್ತಾಳೆ. ಅದಕ್ಕೆ ಐಶ್ವರ್ಯಂಗೆ ನನ್ನ ಗಂಡನ ಹತ್ರ ದುಡ್ಡು ಹಾಕಿಸ್ಕೊಂಡು ನನ್ನ ಗಂಡಂಗೆ ಮಾವನ ಕಡೆಯಿಂದ ಬಯಸಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ, ಪ್ರಿಯಾಕ್ಕ ಹಿಂಗೆ ಮಾಡಬಾರ್ದಾಗಿತ್ತು ನೀವು ಅಂತ ಅವಳು ಹೇಳ್ತಾಳೆ. ಹಾಗಾಗಿ ನಂದನಿಗೆ ಇದೆಲ್ಲದೂ ಕೂಡ ಬೇಜಾರಾಗುತ್ತೆ. ಆಮೇಲೆ ಮೀನನ ಗಂಡನೂ ಕೂಡ 10,000 ರೂಪಾಯಿ ಅಂಗಡಿಯಿಂದ ತೆಗೆದಿರ್ತಾನೆ, ಅದು ಕೂಡ ಅವನಿಗೆ ಬೇಜಾರಾಗುತ್ತೆ. ಬ್ಯಾಂಕಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ತಿಳ್ಕೊಂಡು ಬ್ಯಾಂಕಿಗೆ ಹೋಗೋಣ ಅಂತ ಹೊರಡ್ತಾರೆ. ಎಲ್ಲ ಟೈಮು ಬ್ಯಾಂಕಿಗೆ ಹೋಗೋಣ ಅಂದಾಗ ಏನಾರು ಒಂದು ಕಾರಣ ಹೇಳಿ ಬ್ಯಾಂಕಿಗೆ ಹೋಗ್ದಂಗೆ ತಪ್ಪಿಸ್ಕೊಳ್ತಲೇ ಇರ್ತಾರೆ. 10,000 ರೂಪಾಯಿ ನನ್ನ ಅಕೌಂಟಿಂದ ಕಡಿಮೆ ಆಗಿದೆಯಲ್ಲ ಹೆಂಗೆ ಅಂತ ನಂದ ಕೇಳ್ತಲೇ ಇರ್ತಾನೆ. ಆದರೂ ಲೆಕ್ಕ ಸಿಕ್ಕಿರೋದೇ ಇಲ್ಲ. ಕೊನೆವರೆಗೂ ಅವ್ನು ಬಿಡಲೇ ಇಲ್ಲ ಬಿಡಿ. ಮತ್ತೆ ಕೇಳೋಕ್ಕೆ ಶುರುವಾದ. ಆವಾಗ ದೊಡ್ಡ ಮಗ ನಿಜ ಹೇಳಿದಾಗ ಆ ದುಡ್ಡು ಎಲ್ಲಿಂದ ಬಂತು ಅಂತ ಈ ಕಡೆ ಎಲ್ಲ ವಿಚಾರಿಸಿದಾಗ ಹೀಗೆ ಅಂತ ಆಯಿತು. ಅಂಗಡಿಯಿಂದ 10,000 ರೂಪಾಯಿ ತೆಗೆದಿದ್ದೀವಿ, ಆಮೇಲೆ ಇದರಿಂದ ವಲ್ಲಭ 10,000 ರೂಪಾಯಿ ಇಲ್ಲಿಂದ ತೆಗೆದಿಂದೇ ಹಿಂಗೆ ಅವನಿಗೆ ಕಳಿಸಿದ್ದು ಅಂತ ಆಯಿತು. ಪ್ರಿಯಾ ಸುಳ್ಳು ಹೇಳಿದ್ಲಲ್ಲ ಅಂಥೇಳಿ ಎಲ್ಲದಕ್ಕಿಂತ ಇಷ್ಟಪಡ್ತಿದ್ದು ಪ್ರಿಯಾ ಅಂತಲೇ ನಂದ ಯಾವಾಗಲೂ ಇಷ್ಟಪಡ್ತಿದ್ದ. ಇವಳು ಸುಳ್ಳು ಹೇಳಿದ್ಲಲ್ಲ ನನಗೆ, ಇವರಿಬ್ಬರು ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಬಂದವರು ಚೆನ್ನಾಗೇ ಇದ್ದಾರೆ, ಒಳ್ಳೆ ಹುಡುಗಿರು ಬಂದಿದ್ದಾರೆ, ನೀನು ನಾನು ಕೇಳಿ ಎಲ್ಲ ಕಡೆ ಹುಡುಕಿ ತಂದಿದ್ದಂಥ ಹುಡುಗಿ, ನೀನು ಸುಳ್ಳು ಹೇಳ್ದಲ್ಲ ನನಗೆ ಅಂತೇಳ್ಬಿಟ್ಟು ಭಾಳ ಬೇಜಾರು ಮಾಡಿಕೊಂಡು ಹೋಗಿ ರೂಮಲ್ಲಿ ಕೂತ್ಕೊಂಡಿರ್ತಾನೆ. ಆವಾಗ ಇವರೆಲ್ಲ ತಲೆ ಕೆಡಿಸ್ಕೊಂಡು ಆಮೇಲೆ ಅವರಿಬ್ಬರು ಅಣ್ಣಂದಿರು ಹೇಳ್ತಾರೆ, ಅದಕ್ಕೆನ ಕರ್ಕೊಂಡೋಗು ರೂಮಿಗೆ ಅಂತ. ಅವನಿಗೂ ಸಿಟ್ಟು ಬಂದಿರುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಿತ್ತು, ಅದ್ರ ಮೇಲೆ ಏನಕ್ಕೆ ಚಾಚಬೇಕಿತ್ತು ಅಂತೇಳ್ಬಿಟ್ಟು ಅವನು ಅಲ್ಲೇ ಬಿಟ್ಟು ಹೋಗ್ತಾನೆ. ಆಮೇಲೆ ಎಲ್ಲ ಅವ್ರವ್ರ ರೂಮಿಗೆ ಹೊರಟೋಗ್ತಾರೆ. ಆಮೇಲೆ ಪ್ರಿಯಾ ರೂಮಿಗೆ ಹೋದಾಗ ಸುಮ್ಮನಿರು ಪ್ರಿಯಾ, ಆಯ್ತಲ್ಲ ಈಗ ನಿಜ ಹೇಳಿದ್ದಾಯ್ತಲ್ಲ, ಸುಮ್ಮನಿರು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಸುಮ್ಮನಾಗಲ್ಲ. ಈ ಕಡೆ ಬಂದು ಅವ್ರ ಅತ್ತೆ
ಅಡುಗೆ ಮನೆಯಲ್ಲಿ ಲೆಕ್ಕಾಚಾರ ಹಾಕ್ತಿರ್ತಾಳೆ. ಅಂದರೆ ಇಷ್ಟೇ ಖರ್ಚಾಗಬೇಕು, ಇಷ್ಟೇ ಖರ್ಚು ವೆಚ್ಚದಲ್ಲಿ ಇರಬೇಕು ಅನ್ನೋದು ಇವಳು ರೂಲ್ಸು, ಗಂಡನ ರೂಲ್ಸೇ ಇವಳು ರೂಲ್ಸು ಆಗಿರುತ್ತೆ. ಅತ್ತೆ ಏನತ್ತೆ ಲೆಕ್ಕ ಹಾಕ್ತಾಯಿದ್ದೀರಂತ, ಅಲ್ಲ ಇಷ್ಟು ಲೆಕ್ಕದಲ್ಲಿ ಹೆಂಗೆ ಮಿಸ್ ಆಯಿತು, ಈ ಥರ ಪ್ರಿಯ ಹೆಂಗೆ ಖರ್ಚು ಮಾಡಿದ್ಲು ಅಷ್ಟು ದುಡ್ಡು ಅಂತೇಳಿ ಅವಳು ಅಷ್ಟು ದೂರದಲ್ಲಿ ಕೇಳಿಸ್ಕೊತಾ ಇರ್ತಾಳೆ ಇವ್ರ ಮಾತುಕತೆನ. ಆವಾಗ ಅಲ್ಲ ಅತ್ತೆ, ಪ್ರಿಯಕ್ಕ ಮಾಡಿರೋ ಕೆಲಸಕ್ಕೆ ನನ್ನ ಗಂಡಂಗೆ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿಯಾ ಅತ್ತೆ ಅಂತ ಐಶ್ವರ್ಯ ಕೇಳ್ತಾಳೆ. ಅದಕ್ಕೆ ಮೀನನು ಅಂತಾಳೆ, ನನ್ನ ಗಂಡ ಅವರಿಗೋಸ್ಕರನೇ ದುಡ್ಡು ಕೊಟ್ಟು ನನ್ನ ಗಂಡನೂ ಅನ್ನಿಸ್ಕೊಳ್ಳೋ ಅಂಥದ್ದು ಏನಿತ್ತತ್ತೆ ಅಂತ ಹೇಳ್ಬಿಟ್ಟು. ಐಶ್ವರ್ಯ ಮಾತ್ರ ನನಗೆ ತುಂಬ ಬೇಜಾರಾಗುತ್ತೆ, ಪ್ರತಿ ಸಲಿನೂ ಮಾವ ನನ್ನ ಗಂಡನಿಗೆ ಅವಮಾನ ಮಾಡ್ತಾರೆ ಯಾವಾಗಲೂ, ನನಗೆ ಭಾಳ ಹಿಂಸೆ ಆಗುತ್ತೆ ಅತ್ತೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡಂಥ ಅವ್ರ ಅತ್ತೆ ಏನು ಮಾಡ್ತಾಳೆ, ಗಿರ್ಜಾ ರೂಮಿಗೆ ಹೋಗ್ತಾಳೆ. ಅಲ್ಲಿ ಯೋಚನೆ ಮಾಡ್ತಾ ನಂದ ಕೂತಿರ್ತಾನೆ. ಅಲ್ಲೋಗ್ಬಿಟ್ಟು ಕರೆಕ್ಟಾಗಿ ಅವಳು ತಿಳುವಳಿಕೆ ಹೇಳ್ತಾಳೆ. ನೀವು ಎಲ್ಲದಕ್ಕೂ ವಲ್ಲಭನ ಬೈಯೋದು ಯಾಕೆ, ಐಶ್ವರ್ಯ ಬೇಜಾರು ಮಾಡ್ಕೊಳ್ಳಲ್ವಾ, ಮತ್ತು ಮೀನಾ ಅವಳು ಏನೂ ಎಷ್ಟಾಗಿ ಖರ್ಚು ಮಾಡಲ್ಲ, ಆದರೂ ಮೀನನ ಗಂಡನಿಗೆ ಹಿಂಸೆ ಆಯಿತು, ಇದೆಲ್ಲ ನಿಮಗೆ ಗೊತ್ತಿದ್ದು ಈ ಥರ ಮಾಡಬಾರ್ದು, ಹೆಣ್ಮಕ್ಳಿಗೆ ಹಿಂಸೆ ಆಗುತ್ತೆ ಅಂತ ಹೇಳ್ತಾಳೆ. ಆವಾಗ ಅದನ್ನೆಲ್ಲ ಕೇಳಿಸ್ಕೊಂಡಂಥ ನಂದ ಆಚೆ ಬರ್ತಾನೆ. ಆಚೆ ಬಂದಾಗ ಮಾವ ನನ್ನ ಕ್ಷಮಿಸ್ಬಿಡಿ ಮಾವ, ನನ್ನ ತಪ್ಪಾಯಿತು, ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೋಗಿ ಕಾಲಿಟ್ಕೊತಾಳೆ. ಕಾಲಿಟ್ಕೊಂಡಾಗ ಅವನಿಗೂ ಮನ್ಸು ಕರಗಿಬಿಡುತ್ತೆ. ಅಯ್ಯೋ ಹೋಗಲಿ ಸರಿ ಹೇಳಮ್ಮ ಮೇಲೆ ಅಂತ ಎದುರಿಸ್ತಾನೆ. ಎದುರಿಸ್ಬಿಟ್ಟು, ನೀನು ಸುಳ್ಳು ಹೇಳಿದ್ದು ನನಗೆ ಭಾಳ ಹಿಂಸೆ ಆಗೋಯ್ತು, ನಿಜ ಹೇಳಿದ್ದಿದ್ರೆ ಓಕೆ, ಏನೋ ಮಿಸ್ಟೇಕ್ ಆಯಿತು ಅಂತ ಅಂದ್ಕೊಳ್ತಿದ್ದೆ, ನೀನು ಸುಳ್ಳು ಯಾಕೆ ಹೇಳಿದೆ, ನೀನು ಸುಳ್ಳು ಹೇಳ್ದಲ್ಲ ಪ್ರಿಯಾ, ಅದು ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ ಅಂತ ಹೇಳ್ತಾನೆ ಅವ್ರ ಮಾವ. ಆವಾಗ ಗಿರ್ಜಾ ಕೂಡ ನೋಡ್ತಾ ನಿಂತಿರ್ತಾಳೆ. ಇರಿಟೇಷನ್ ಆಯಿತು ನನಗೆ, ನನ್ನ ವಲ್ಲಭ ಏನೋ ಅವನ ಪಾಪ ಎಲ್ಲದೂ ಒಳ್ಳೆಯದಕ್ಕೆ ತಗೊಂಡಿರ್ತಾನೆ, ಆದರೆ ನಾನೇ ಅವನಿಗೆ ಅವಾಗವಾಗ ಬೈತಾ ಇರ್ತೀನಿ. ಅವನು ಯಾವುದಕ್ಕೂ ಅವನ ಖರ್ಚಿಗೆ ದುಡ್ಡು ತಗೊಂಡು ಅವ್ನು ಖರ್ಚು ಮಾಡಲ್ಲ. ಇನ್ನು ಇವನು ಅಷ್ಟೇ, ಕೇಶವನು ಅವನ ಖರ್ಚಿಗೆ ಅವನ ದುಡ್ಡು ತಗೊಂಡು ಖರ್ಚು ಮಾಡಲ್ಲ. ಹಿಂಗೆ ಏನೋ ಮಿಸ್ಟೇಕ್ ಆಗಿರುತ್ತೆ. ಇದರಲ್ಲಿ ನೀನು ಕರೆಕ್ಟಾಗಿರಬೇಕಿತ್ತು, ನೀನು 25,000 ಹೋಟೆಲಿಗೆ ಏನಕ್ಕೆ ಹೋಗ್ಬೇಕಿತ್ತು, ನಮ್ಮ ಮನೆ ಖರ್ಚು ವೆಚ್ಚ ನಾವು ನೋಡ್ಕೊಂಡಿರ್ಬೇಕಿತ್ತು, ನಂದಾಗ ಒಕ್ಕೂಲವಾಗಿರಬೇಕು ನಾವು ಯಾವತ್ತು, ಈ ಥರ ಎಲ್ಲ ಖರ್ಚು ವೆಚ್ಚ ಮಾಡೋಂಗಿಲ್ಲ ಅಂತೇಳಿ ಕಟ್ಟುನಿಟ್ಟಾಗಿ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.